ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನನ್ನ ಮುಂದೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗೆ 10 ತರಹದ ವೆರೈಟಿ ಐಟಮ್ಸ್ಗಳಿದ್ದಾವೆ. ಸೊ ಈ 10 ತರಹದ ವೆರೈಟಿ ಐಟಮ್ಸ್ಗಳಿಗೆ ನಾನು ಕೊಟ್ಟಿರೋದು ಕೇವಲ 306 ರೂಪಾಯಿ ಪ್ಲಸ್ 100 ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಅಂತ ಕೊಟ್ಟಿದ್ದೀನಿ. ಸೊ ಟೋಟಲ್ ಆಗಿ ನನಗಿದು ಸಿಕ್ಕಿರೋದು 406 ರುಪೀಸಿಗೆ. ಸೊ ಇದನ್ನು ನಾನು ತರಿಸಿರೋದು ಡಿಯೋಡ್ಯಾಪ್ ಅಪ್ಲಿಕೇಶನಿಂದ. ಸೊ ತುಂಬ ಜನ ಯೂಟ್ಯೂಬರ್ಸು ಈ ಡಿಯೋಡ್ಯಾಪ್ ಅಪ್ಲಿಕೇಶನಿಂದ ಪ್ರಾಡಕ್ಟ್ಗಳನ್ನ ತರಿಸಿ ರಿವ್ಯೂ ಮಾಡ್ತಾ ಇದ್ರು. ಸೊ ನನಗೊಂದು ಡೌಟ್ ಇತ್ತು, ಈ ಡಿಯೋಡ್ಯಾಪ್ ಅನ್ನೋದು ನಾನು ಇಲ್ಲೂ ಕೇಳೇ ಇಲ್ವಲ್ಲ, ಸೊ ಇದನ್ನು ಟ್ರಸ್ಟ್ ಮಾಡ್ಬೋದಾ ಏನು ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಆದ್ರೂ ಒಂದು ಪ್ರಯತ್ನ ಪಡೋಣ ಅಂತ ಕೆಲವೊಂದು ಐಟಮ್ಸ್ಗಳನ್ನ ನಾನು ಇದರಿಂದ ಬುಕ್ ಮಾಡಿದ್ದೀನಿ. ಸೊ ಅದು ಇವಾಗ ನನ್ನ ಮುಂದೆ ಬಂದಿದೆ, ಅದೊಂದು ಖುಷಿಯಾದಂಥ ವಿಷಯ. ಸೊ ಇದನ್ನು ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಲಕ್ಕಿ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಪ್ಯಾಕಿಂಗ್ ನೋಡಿದ್ರೆ ಚೆನ್ನಾಗೇ ಪ್ಯಾಕಿಂಗ್ ಮಾಡಿದ್ದಾರೆ. ಬೇರೆಯವ್ರ ವೀಡಿಯೋಸ್ಗಳೆಲ್ಲ ನೋಡಿದ್ರೆ ತುಂಬಾ ಡ್ಯಾಮೇಜ್ ಆಗಿರೋ ಬಾಕ್ಸ್ಗಳನ್ನೇ ನಾನು ನೋಡಿರೋದು ತುಂಬ. ಸೊ ನನಗೆ ಅದೇನೋ ಗೊತ್ತಿಲ್ಲ, ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಓಪನ್ ಮಾಡಿ ನೋಡೋಣ ಇದ್ರ ಒಳಗಡೆ ಏನೇನಿದೆ ಅಂತ. ತುಂಬ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇದರೊಳಗೆ 10 ಐಟಮ್ಸ್ ಇದೆ ಅಂದರೆ ನನಗಂತೂ ನಂಬೋಕ್ಕಾಗ್ತಾ ಇಲ್ಲ. ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫೈನಲಿ ನಾನು ಕಾಯ್ತಾ ಇದ್ದೆ ತುಂಬ ದಿನದಿಂದ. ಐಟಮ್ಸ್ ಬುಕ್ ಮಾಡಿದಾಗಿಂದನೂ ಭಯ ಆಗ್ತಾ ಇತ್ತು, ಇದೆಲ್ಲ ಬರುತ್ತಾ ಇಲ್ವೋ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇದ್ರೊಳಗೆ ಏನೋ ಒಂದು ಲೆಟರ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ತರಿಸಿರೋ ಐಟಮ್ಸ್ಗಳೆಲ್ಲ ಸರಿ ಇದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಐಟಮ್ಸಿಂದು ಟಿಕ್ ಮಾರ್ಕ್ ಮಾಡಿಕೊಂಡಿದ್ದಾರೆ, ಅದೊಂದು ನೋಡ್ಬೋದು. ಸೊ ಇದಿರಲಿ. ಸೊ 1 2 1 2 3 4 5 6 7 8 ಇದೊಂದು 9 ಇದೆಯಲ್ಲ, ಇನ್ನೊಂದೆಲ್ಲೋ ಇತ್ತು, ಏನಾದರೂ ಮಿಸ್ ಆಗಿದೆಯಾ ಗೊತ್ತಿಲ್ಲ, ನೋಡೋಣ. ಸೊ ಇಷ್ಟು ಐಟಮ್ಸ್ಗಳು ನಾನು ಕೇವಲ 306 ರೂಪಾಯಿಗೆ ತರಿಸಿರುವಂಥದ್ದು. ಸೊ ಇದನ್ನು ಒಂದೊಂದಾಗಿ ರಿವ್ಯೂ ಮಾಡಿ ನೋಡೋಣ ಹೇಗಿದೆ ಪ್ರಾಡಕ್ಟು ಅಂತ. ಸೊ ನೀವು ಮೊದಲನೇದಾಗಿ ನೋಡ್ತಾ ಇರ್ಬೋದು, ನಾನು ಇಲ್ಲೊಂದು ಪಿಲ್ಲೋನ ಬುಕ್ ಮಾಡಿದ್ದೆ. ನಾನು ಅಂದ್ಕೊಂಡಿದ್ದೆ ಇದು ತುಂಬ ದೊಡ್ಡದಾಗಿ ಬರುತ್ತೆ ಅಂತ, ಆದರೆ ಇದು ತುಂಬ ಚಿಕ್ಕದಾಗಿ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತ ನೋಡೋಣ. ಸೊ ಇದು ನೋಡೋದಕ್ಕೆ ಈ ರೀತಿ ಇದೆ. ಮಡಚಿದ್ರೆ ಸಣ್ಣ ಇದೆ, ದೊಡ್ಡ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಒಬ್ಬರು ಮಲ್ಕೋಬೋದು ಅಂತ ಅನಿಸುತ್ತೆ. ಸೊ ಇದಕ್ಕೆ ಏರ್ ತುಂಬಬೇಕು, ನೋಡೋಣ, ಟ್ರೈ ಮಾಡಿ ನೋಡ್ತೀನಿ. ವಾಹ್, ತುಂಬ ಗಟ್ಟಿ ಇದೆ ಇದು. ಸೊ ಇಲ್ಲಿ ನಮಗೆ ಏರ್ನ ಬ್ಲೋ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಒಬ್ಬ ಮನುಷ್ಯ ಆರಾಮಾಗಿ ದಿಂಬಿನ ರೀತಿ ಯೂಸ್ ಮಾಡ್ಕೊಳ್ಬೋದು. ಕ್ವಾಲಿಟಿನೂ ಸ್ವಲ್ಪ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತೆ. ಬಟ್ ಗೊತ್ತಿಲ್ಲ, ಮಲ್ಕೊಂಡಾದ್ಮೇಲೆ ಇದು ಗೊತ್ತಾಗೋದು ಬಂಡವಾಳ ಏನು ಅನ್ನೋದು. ಎಲ್ಲಾರು ಟ್ರಕ್ಕಿಂಗಿಗೆ ಹೋದಾಗ, ಹೊರಗಡೆ ಎಲ್ಲಾದರೂ ಹೋದಾಗ, ಅಥವಾ ಹಾಸ್ಪಿಟಲ್ ಏನಾದ್ರು ಎಮರ್ಜೆನ್ಸಿ ಇದ್ದಾಗ, ಸೊ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ ನನಗೆ ಸಿಕ್ಕಿರೋದು ಕೇವಲ 49 ರೂಪಾಯಿಗಳಿಗೆ ಮಾತ್ರ. ಸೊ ಅದೊಂದು ಖುಷಿ. 49 ರೂಪಾಯಿಗೆ ಈ ಥರದ ಪ್ರಾಡಕ್ಟ್ ಬರುತ್ತಾ ಅನ್ನೋದೇ ನನಗೊಂದು ಖುಷಿ. ಹೊರಗಡೆ ನೀವೆಲ್ಲೇ ಒಂದು ಕಡೆ ಶಾಪಲ್ಲಿ ಹೋಗಿ ಕೇಳಿದ್ರು ಒಂದು 300 ಅಂತೂ ಚಾರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು 49 ರೂಪಾಯಿಗೆ ನನಗೆ ಸಿಕ್ಕಿರೋದು ಸ್ವಲ್ಪ ಖುಷಿನೇ. ಪರವಾಗಿಲ್ಲ, ಟ್ರಸ್ಟ್ ಮಾಡ್ಬೋದು ಅಂತ ಅನ್ಕೊತೀನಿ. ನೋಡೋಣ, ಇದರಲ್ಲಿ ಮಲಗಿ ಒಂದ್ಸಲಿ ಟ್ರೈ ಮಾಡಿ ನೋಡ್ತೀನಿ. ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಕೀ ಬಂದಿದೆ. ಸೊ ಲಾಕರ್ ಇದು. ಇದಕ್ಕೆ ನಮಗೆ ಕರೆಕ್ಟಾಗಿ ಇಲ್ಲೊಂದು ನೀವು ಹತ್ರದಿಂದ ತೋರಿಸ್ತೀನಿ. ಸೊ ಇದೊಂದು ಲಾಕರ್ ಬಂದಿದೆ. ನೀವು ಟ್ರಾವೆಲ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸೇಫ್ಟಿಗೋಸ್ಕರ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಬೆಲೆ ಕೇವಲ 19 ರೂಪಾಯಿಗಳು ಮಾತ್ರ.
ಸೊ ಕೇಳೋಕ್ಕೆ ಶಾಕ್ ಆಗ್ತದೆ ಅಲ್ವಾ, ಸ್ವಲ್ಪ ಯೂನಿಕ್ ಆಗೂ ಇದೆ, ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೇನೋ ತುಂಬ ಇಂಪ್ರೆಸಿವ್ ಆಗಿ ಅನ್ನಿಸ್ತು. ಈ ಲಾಕು ಹೇಗೆ ಓಪನ್ ಆಗುತ್ತೆ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗತ್ತೆ. ಸೊ ಇದು 000 ಇಟ್ಟರೆ ಈ ಲಾಕು ಓಪನ್ ಆಗುತ್ತೆ. ಸೊ ಈ ನೋಡ್ತಾ ಇರ್ಬೋದು ಇಲ್ಲಿ ನಂಬರ್ಸ್ಗಳಿದೆ. ಹಾಗೆ ಇದನ್ನು ಇಲ್ಲಿ ಅನ್ಲಾಕ್ ಮಾಡೋದಕ್ಕೆ ನಿಮಗೊಂದು ಲಾಕರ್ ಕೊಟ್ಟಿದ್ದಾನೆ. ಸೊ ಇದೊಂದು ನೋಡೋದಕ್ಕೆ ಯೂನಿಕ್ ಆಗಿದೆ, ತುಂಬಾ ಖುಷಿ ಆಗುತ್ತೆ ಈ ಪ್ರಾಡಕ್ಟ್ ನೋಡೋಕ್ಕೆ. 19 ರೂಪಾಯಿಗೆ ಈ ಥರದ್ದು ಕೊಡ್ಬೋದು ನನಗನ್ನಿಸ್ದಂಗೆ. ನಂಬರ್ಸ್ಗಳನ್ನ ಚೇಂಜ್ ಮಾಡಿದರೆ ಇದು ಲಾಕು ಓಪನ್ ಆಗಲ್ಲ, ನಿಜವಾಗ್ಲೂ ಇದು ಓಪನ್ ಆಗಲ್ಲ, ತುಂಬಾ ಗಟ್ಟಿ ಇದೆ. ಪರವಾಗಿಲ್ಲ, 19 ರೂಪಾಯಿಗೆ ಈ ಪ್ರಾಡಕ್ಟ್ ಕೊಡ್ಬೋದು ಅಂತ ನನಗನ್ಸುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನನ್ನ ಹತ್ರ ಒಂದು ಪುಟ್ಟ ಮ್ಯಾಜಿಕ್ ಶೋ ಮಾಡೋದಕ್ಕೋಸ್ಕರ ಇದೊಂದು ಮ್ಯಾಜಿಕ್ ಥರ ಯೂಸ್ ಮಾಡ್ಬೋದು, ಯಾರಿಗಾರ ಸಣ್ಣ ಮಕ್ಕಳಿಗೆ ಆಟ ಆಡಿಸೋದಕ್ಕೋಸ್ಕರ ಇದೊಂದು ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಕೋಳಿ ಥರ ಇದೆ ಒಂದು. ಸೊ ನೀವು ಮ್ಯಾಜಿಕ್ ಮಾಡ್ತೀನಿ ನೋಡಿ, ಇವಾಗ ಕೋಳಿ ಹೋಯ್ತು, ಮೊಟ್ಟೆ ಬಂತು. ಸೊ ನಿಮಗೆ ಅದೇ ಥರ ಮತ್ತೆ ಕೋಳಿ ಬೇಕು ಅಂತ ಹೇಳಿದ್ರೆ ಕೋಳಿ. ಸೊ ಇದೇನಿಲ್ಲ, ಇದು 3 ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಮೊಟ್ಟೆ ಕೊಟ್ಟಿದ್ದಾರೆ, ಇದರಲ್ಲಿ ಕೋಳಿ ಇದೆ. ಸೊ ಇದೊಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ. ಇದು ನನಗೇನೋ ಓಕೆ ಅನಿಸು, ಕ್ವಾಲಿಟಿನೇ ಅಂತೇನು ಚೆನ್ನಾಗಿಲ್ಲ, ಬಟ್ ಸಣ್ಣ ಮಕ್ಕಳಿಗೆ ಏಮಾರಿಸೋದಕ್ಕೆ ಚೆನ್ನಾಗಿರುತ್ತೆ. ಇದು ಬೆಲೆ ಬಂದುಬಿಟ್ಟು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕೇವಲ ಈ ಪ್ರಾಡಕ್ಟಿನ ಬೆಲೆ ಬಂದು ಕೇವಲ 3 ರೂಪಾಯಿಗಳು ಮಾತ್ರ. ಕೇಳೋಕ್ಕೂ ಖುಷಿ ಆಗುತ್ತೆ. ಸೊ ಪ್ರಾಡಕ್ಟು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಇಲ್ಲ ಅಷ್ಟೇ, ಅದು ಬಿಟ್ಟು ಓಕೆ ಅಂತ ಅನಿಸುತ್ತೆ. ಸೊ ಇದೊಂದು ಪಬ್ಜಿ ಆಡೋರಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ, ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಫಿಂಗರ್ಸ್ ಎಲ್ಲ ಅದು ಕೆಲವೊಬ್ರು ನೋಡಿದ್ದೀನಿ ತುಂಬ ಪೌಡ್ರ್ಗಳೆಲ್ಲ ಹಾಕ್ಕೊಂಡು ಗೇಮ್ಸ್ ಆಡ್ತಾ ಇರ್ತಾರೆ, ಅಷ್ಟೊಂದು ಕ್ರೇಜ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇದನ್ನು ಫಿಂಗರ್ಸಿಗೆ ಈ ಥರ ಹಾಕ್ಕೊಂಡು ಗೇಮ್ ಆಡ್ಬೋದಂತೆ. ನಾನಂತೂ ಯಾವತ್ತೂ ಆಡಿಲ್ಲ, ಪಬ್ಜಿ ಆಡಿದ್ದೀನಿ, ಬಟ್ ಇದೆಲ್ಲ ಹಾಕ್ಕೊಂಡು ಆಡಿಲ್ಲ. ನೋಡೋಣ, ಒಂದ್ಸಲ ಟ್ರೈ ಮಾಡ್ತೀನಿ. ಸೊ ಈ ರೀತಿ ನೀವು ಫಿಂಗರಿಗೆ ಅಪ್ಲೈ ಮಾಡಿ ಗೇಮ್ನ ಆಡ್ಬೋದಂತೆ. ಸೊ ಇದು ಚೆನ್ನಾಗಿದೆ. ಓಕೆ, ಇದರ ಬೆಲೆ ಬಂದ್ಬಿಟ್ಟು ಕೇವಲ 4 ರೂಪಾಯಿಗಳು ಮಾತ್ರ. ಏನಪ್ಪ ಪರವಾಗಿಲ್ಲ, ಡಿಯೋಡ್ ಆ್ಯಪಲ್ಲಿ ತುಂಬ ಕಮ್ಮಿ ರೇಟಿಗೆ ಕೊಟ್ಟಿದ್ದಾರೆ, ಬಟ್ ಕ್ವಾಲಿಟಿ ಏನಂತ ಏನು ಹೇಳ್ಕೊಳಂಗಿಲ್ಲ. ಇಲ್ಲೆಲ್ಲ ಆಲ್ರೆಡಿ ಸ್ವಲ್ಪ ಹರಿದೋದಂಗಿದೆ. ಓಕೆ, 4 ರೂಪಾಯಿಗೆ ಏನು ತಾನು ಬರುತ್ತೆ, ಅದನ್ನು ಹೋಲಿಸ್ಕೊಂಡ್ರೆ ಇದು ಓಕೆ ಅಂತಲೇ ಹೇಳ್ಬೋದು. ಸೊ ಇದಾದ ಮೇಲೆ ನೆಕ್ಸ್ಟು ನಮ್ಮ ಹತ್ರ ಇದೆ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಚಾರ್ಜರ್ಸ್ಗಳು ತುಂಬಾ ಹಾಳಾಗ್ತಾ ಇರ್ತವೆ. ಚಾರ್ಜರ್ಸು USB ಕೇಬಲ್ ಹತ್ರ ಅಲ್ಲಿ ವಯರ್ಗಳು ಬಿಚ್ಕೊಂಬರೋದು, ಆ ಥರ ಎಲ್ಲ ಕೇಸಸ್ ನಡೀತಾ ಇರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದ್ರಿಂದ ಆ ಡ್ಯಾಮೇಜ್ ಆಗೋದನ್ನು ನಾವು ತಡಿಬೋದು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಪ್ರಿಂಗ್ ರೀತಿಯಲ್ಲಿ 2 ರಬ್ಬರ್ ಬ್ಯಾಂಡ್ಗಳು ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಆ ವೈರಿಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಮೇಜ್ ಆಗೋದನ್ನು 90% ತಪ್ಪಿಸ್ಬೋದಂತೆ. ಸೊ ನಾನು ಇದನ್ನು ಲೋಕಲಲ್ಲೂ ಕೇಳಿ ನೋಡಿದ್ದೆ. ಸೊ ಲೋಕಲಲ್ಲಿ ನನಗೆ ಒಂದು 50 ರೂಪೀಸ್ ಸಮಥಿಂಗ್ ಚಾರ್ಜ್ ಹೇಳಿದರು. ಸೊ ಇಲ್ಲಿ ನನಗೆ ಕೇವಲ 4 ರೂಪಾಯಿಗಳಲ್ಲಿ ಸಿಕ್ಕಿದೆ. ನೀವು ನಂಬಲ್ಲ, ಕೇವಲ 4 ರೂಪಾಯಿಗೆ ಈ ಪ್ರಾಡಕ್ಟು. ಹೊರಗಡೆ ನನಗೆ ಇದೇ ಪ್ರಾಡಕ್ಟು 50 ರೂಪಾಯಿಗೆ ಸಿಕ್ಕಿರೋದು. ಕೇಳೋಕ್ಕೆ ಶಾಕ್ ಆಗ್ತಾ ಇದೆ. ಆದರೂ ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನನ್ನ ಚಾರ್ಜರ್ ಅಂತೂ ಸೇಫಪ್ಪ. ಸೊ ಇದಾದಮೇಲೆ ನಾನು ಈ ಪ್ರಾಡಕ್ಟ್ನ ನೋಡಿದಾಗ ನನಗೆ ಒಂದು ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ನನಗೆ ಮಿಸ್ಟರ್ ಬಿನ್ನಲ್ಲಿ ನಾನು ಸಣ್ಣವನಿದ್ದಾಗ ಮಿಸ್ಟರ್ ಬಿನ್ ನೋಡ್ತಾ ಇರಬೇಕಾದ್ರೆ ಅವನೊಂದು ಬ್ರಷನ್ನು ಎಲೆಕ್ಟ್ರಿಕ್ ಬ್ರಷ್ ಥರ ಇರೋದು, ಅದನ್ನು ಯೂಸ್ ಮಾಡ್ತಾ ಇದ್ದ. ಸೊ ಆ ಥರದ ಪ್ರಾಡಕ್ಟ್ ನಿಜವಾಗ್ಲೂ ಇದೆಯಾ ಅಂತ ನನಗೆ ಆ ಟೈಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಇಲ್ಲಿ ನೋಡಿದ್ಮೇಲೆ ನನಗೆ ಶಾಕ್ ಆಯಿತು, ಈ ಥರನೂ ಇದೆಯಾ ಅಂತ. ಸೊ ಅದಕ್ಕೋಸ್ಕರ ಇದೊಂದು ಸಿಕ್ತು ಆನ್ಲೈನಲ್ಲಿ ಹುಡುಕ್ತಾ ಇರಬೇಕಾದ್ರೆ ಡಿಯೋಡ್ ಆ್ಯಪಲ್ಲೇ. ಸೊ ನಾನಿದೊಂದು ಆರ್ಡ್ರ್ ಮಾಡಿದೆ. ಓಕೆ, ಇದರೊಳಗೆ ಏನೂ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದೊಂದು ಬ್ರಷ್ ಈ ರೀತಿಯಾಗಿದೆ. ಇದಕ್ಕೊಂದು ಶೆಲ್ ಬೇರೆ ಕೊಟ್ಟಿದ್ದಾರೆ. ನೋಡೋಣ ಇದು ಹಾಕಿದಾಗ ಹೇಗಿರುತ್ತೆ ಅಂತ. ಓಹೋ, ಎಲ್ಲ ಕೈಗೆ ಕಿತ್ಕೊಂಡ್ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಶೆಲ್ ಎಲ್ಲಿಂದ ಹಾಕೋದು? ಇಲ್ಲಿ ಬ್ಯಾಕ್ ಸೈಡಲ್ಲಿದೆ. ಸೊ
ಸೊ ಇದನ್ನು ಈ ಥರ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಲಾಕರ್ ಕೊಟ್ಟಿದ್ದಾರೆ, ನಾನು ಲಾಕ್ ಯೂಸ್ ಮಾಡಲೇ ಇಲ್ಲ. ಸೊ ಈ ರೀತಿ ಲಾಕ್ ಮಾಡ್ಬೋದು. ಇದಕ್ಕೆ ಆನ್ ಆ್ಯಂಡ್ ಆಫ್ ಬಟನ್ನು ತುಂಬ ಹುಡುಕಾದ್ಮೇಲೆ ಗೊತ್ತಾಯಿತು ಇಲ್ಲೇ ಕೆಳಗಡೆನೆ ಕೊಟ್ಟಿದ್ದಾನೆ ಅಂತ. ಸೊ ಜಸ್ಟ್ ಇದನ್ನು ಸ್ಲೈಡ್ ಮಾಡಿದ್ರೆ ಆನ್ ಆಗ್ತಾ ಇದೆ. ನಿಜವಾಗ್ಲೂ ಗುರು ವೈಬ್ರೇಟ್ ಆಗ್ತಾ ಇದೆ, ಅಲ್ಲಲ್ಲಿ ಹಿಡಿಯೋಕ್ಕೆ ಹೋಗಲ್ಲ. ಒಂಥರ ಚೆನ್ನಾಗಿದೆ. ಮಿಸ್ಟರ್ ಬಿನಲ್ಲಿ ನೋಡಿದ್ದನ್ನು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಅನ್ನೋದೇ ಖುಷಿ. ಓಕೆ, ಚೆನ್ನಾಗಿದೆ. ಇದರ ಬೆಲೆ ಹೇಳಿರಲ್ಲ, ಇದರ ಬೆಲೆ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ. ನಾನು ಹೇಳ್ತೀನಿ, ಆದರೆ ಶಾಕ್ ಆಗಬೇಡಿ. ಇದರ ಬೆಲೆ ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದಾಗ 300 to 200 ಅಂತ ಇದೆ. ಬಟ್ ಇಲ್ಲಿ ನನಗೆ ಕೇವಲ 49 ರೂಪಾಯಿಗೆ ಸಿಕ್ಕಿದೆ. ಸೊ ಅದೊಂದು ತುಂಬಾ ಖುಷಿ ಆಯಿತು ನನಗೆ ಈ ಪ್ರಾಡಕ್ಟ್ ನೋಡಿದಾಗ. ಓಕೆ, ಚೆನ್ನಾಗಿದೆ. ಸೊ ಇದಾದ ಮೇಲೆ ಇನ್ನೊಂದು ಬಂದು ಈ ಒಂದು ಕಾರಲ್ಲಿ ಮೊಬೈಲ್ ಹೋಲ್ಡರ್, ಯೂನಿವರ್ಸಲ್ ಕ್ಲಿಪ್ ಸೆಲ್ ಫೋನ್ ಹೋಲ್ಡರ್ ಅಂತೆ. ಸೊ ಕಾರಲ್ಲಿ ಏನಾದ್ರು ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಮ್ಯಾಪ್ ಹಾಕ್ಕೊಳ್ಳೋದಕ್ಕೋಸ್ಕರ ಸೊ ಇದೊಂದು ಹೋಲ್ಡ್ ಮಾಡಿಕೊಂಡು ನೀವು ಗಾಡಿನ ಓಡಿಸ್ಬೋದಂತೆ. ಸೊ ಇದೊಂದು ಬಾಕ್ಸ್ ಒಳಗೆ ಇಷ್ಟು ಐಟಮ್ಸ್ ಇದೆ. ಇದನ್ನು ಯಾವ ರೀತಿ ಪ್ಲಗ್ ಇನ್ ಮಾಡೋದಂತ ನೋಡೋಣ. ಏನಿದು ವಿಚಿತ್ರವಾಗಿದೆಯಲ್ಲ. ಸೊ ಇದು ಈ ರೀತಿ ಫಿಕ್ಸ್ ಮಾಡಬೇಕು. ಓಕೆ, ಈ ರೀತಿಯಾ. ಸೊ ಇದನ್ನ ನೀವು ಮಿರರ್ ಇರುತ್ತಲ್ವಾ, ಸೊ ಈ ರೀತಿ ಲೂಸ್ ಟೈಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಇದು ಕಾರ್ ಫ್ರಂಟ್ ಮಿರರ್ ಹತ್ರ ನೀವು ಇದನ್ನು ಹಾಕಿ ಫಿಕ್ಸ್ ಮಾಡ್ಕೊಂಡು ಟೈಟ್ ಮಾಡಿಕೊಂಡು ನೀವು ಇಲ್ಲಿ ಮೊಬೈಲ್ನ ಹೋಲ್ಡ್ ಮಾಡಿ, ಸೊ ನಿಮಗೆ ಬೇಕಾದಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ತಿರುಗಾಡ್ಬೋದು. ಸೊ ಇದರ ಪ್ರೈಸ್ ಬಂದು ಕೇವಲ 70 ರೂಪಾಯಿಗೆ ನನಗಿದು ಸಿಕ್ಕಿರುವಂಥದ್ದು. ಅದೊಂದು ಖುಷಿ. ಬಟ್ 70 ರೂಪಾಯಿ ಎಲ್ಲ ಕಮ್ಮಿ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ನಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಇರಲಿ, ನಿಮಗೋಸ್ಕರ ಇದೊಂದಾಗಲಿ. ಸೊ ನೀವು ನೋಡ್ಬೋದು, ಇದು ಕೇವಲ 70 ರೂಪಾಯಿಯ ಮೊಬೈಲ್ ಹೋಲ್ಡರ್. ಸೊ ಇದಾದಮೇಲೆ ಇನ್ನೊಂದು ಕೊನೆಯದಾಗಿ ಈ ಡ್ರೈ ಫ್ರೂಟ್ ಸ್ಲೈಡ್ ಕಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಡ್ರೈ ಫ್ರೂಟು ಕಟ್ ಮಾಡುತ್ತೆ, ನೋಡೋಣ. ಓಹ್, ಏನಿದು ಇಷ್ಟು ಸಣ್ಣದಾಗಿದೆಯಾ? ನಾನು ಮೊಬೈಲ್ ಅಪ್ಲಿಕೇಶನಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಾಗಿದೆ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತೀರಾ ಸಣ್ಣದಾಗಿದೆ. ಬಟ್ ಇದು ಡ್ರೈ ಫ್ರೂಟ್ ಸ್ಲೈಡ್ ಕಟರ್ ಅಂತ ಇವಾಗ ಗೊತ್ತಾಗ್ತಾ ಇರೋದು. ನೀವು ಇದು ನೋಡ್ಬೋದು, ಇಲ್ಲಿ ಕ್ಯಾಪ್ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಶಾರ್ಪ್ ಬ್ಲೇಡ್ ಬೇರೆ ಇದೆ. ಹಾಗೆ ನಿಮಗೆ ಕೈ ಏನು ಗಾಯ ಆಗಬಾರ್ದು, ಕೊಯ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವುದಾದ್ರೂ ಬಾದಾಮಿ ಆಗಿರಲಿ ಮತ್ತೊಂದಾಗಿರಲಿ ಹಾಕಿಬಿಟ್ಟು ನಿಮಗೆ ಗಾಯ ಆಗ್ದಂಗೆ ಇದನ್ನು ಪ್ರೆಸ್ ಮಾಡಿಕೊಂಡು ನೀವು ಇದನ್ನು ಸ್ಲೈಡ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನನಗೆ ಅದೊಂದು ತುಂಬ ಖುಷಿ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಈ ಕ್ವಾಲಿಟಿ ಕೊಡ್ತಿದ್ದಾರಲ್ಲ ಈ ಪ್ರೈಸಿಗೆ ಅನ್ನೋದೇ ನನಗೆ ತುಂಬ ಖುಷಿಯಾಗಿದ್ದು. ಇದರ ರೇಟ್ ಬಂದುಬಿಟ್ಟು ಕೂಡ ಕೇವಲ 49 ರೂಪಾಯಿ. ಸೊ ನನಗಂತೂ ತುಂಬ ಇಂಪ್ರೆಸಿವ್ ಆಗಿದೆ. ಈ ಎಲ್ಲ ರಿವ್ಯೂ ಮಾಡಿರೋ ಪ್ರಕಾರ ಒಂದು 3 ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಅದರಲ್ಲಿ ಇದೊಂದು ತುಂಬ ಇಂಪ್ರೆಸಿವ್ ಆಗಿದೆ. ಸೊ ಇದೊಂದು 4 ಹೈ ಗ್ರೇಡ್ ಸ್ಟೀಲ್ ಅಂತೆ. ಬ್ಲೇಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚೆನ್ನಾಗಿದೆ ಇದು ಒಂದು. ಸೊ ಇನ್ನೊಂದು ಇದೊಂದು ಪಿರಮಿಡ್ ಥರ ಇರುವಂತಹ ಮೊಬೈಲ್ ಹೋಲ್ಡರು. ಸೊ ನೀವಿದು ಎಲ್ಲಿಗೆ ಬೇಕಾದರೂ ಈಗ ಸಿಗಿಸ್ಕೊಂಡು ಮೊಬೈಲ್ನ ನೀವು ನೋಡ್ಕೋಬೋದು. ಇದು ಮಾಮೂಲಿ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಸಂತೆಲೆಲ್ಲ ಮಾರ್ತಾ ಇರ್ತಾರೆ, 30 ರೂಪಾಯಿ ಅಂತ ಮಾರ್ತಾ ಇರ್ತಾರೆ. ಬಟ್ ಇಲ್ಲಿ ಕೇವಲ ನನಗೆ 4 ರೂಪಾಯಿಗೆ ಇದು ಸಿಕ್ಕಿದೆ. ಸೊ ಕ್ವಾಲಿಟಿ ಅಂತ ಏನು ಹೇಳ್ಕೊಳಂಗಿಲ್ಲ. ಇದೇನು ನಮಗೆ ಯೂಸು ಆಗಲ್ಲ, ಜಸ್ಟ್ ಒಂದು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ಬೋದು. ಓಕೆ, ಚೆನ್ನಾಗಿದೆ, ಅದೊಂದೇ ಖುಷಿ.
ಸೊ ಕೊನೆಯದಾಗಿ ನನ್ನ ಹತ್ರ ಒಂದು ಬಬಲ್ ಗನ್ ಬಂದಿದೆ. ಸೊ ಪ್ಯಾಕಿಂಗ್ ನೋಡೋಕ್ಕೂ ಚೆನ್ನಾಗಿದೆ. ಸೊ ಇದನ್ನ ತೆಗೆದು ನೋಡಿದ್ರೆ ಅಯ್ಯೋ, ಹೊರಗಡೆ ನೋಡ್ದಂಗೆ ಒಳಗಡೆ ಇಲ್ಲ. ಸೊ ನಿಮಗೆ ಅಲ್ಲೊಂದು ಲಿಕ್ವಿಡ್ ಕೊಟ್ಟಿದ್ದಾರೆ, ಹಾಗೆ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲೊಂದು ಇದು. ಸೊ ನೀವಿಲ್ಲಿ 3 ಶೆಲ್ನ ಹಾಕೋಬೋದು. ಸೊ ಇವಾಗ ನನ್ನ ಹತ್ರ ಒಂದು ಶೆಲ್ ಇದ್ರೊಳಗಿದೆ, ಇನ್ನೊಂದು 3 ಶೆಲ್ ತೊಗೊಂಬರ್ತೀನಿ, ಹಾಕಿ ನೋಡೋಣ. ಸೊ 3 ಶೆಲ್ ತಂದಿದ್ದೀನಿ. ಸೊ ಒಂದೊಂದಾಗಿ ಇನ್ಸರ್ಟ್ ಮಾಡಿ ನೋಡೋಣ. ಪ್ಲಾಸ್ಟಿಕ್ಕು ಅಂತ ಏನು ಕ್ವಾಲಿಟಿ ಇಲ್ಲ, ಮಕ್ಕಳೇ ಆಡೋದಕ್ಕೆ ಸಾಕಪ್ಪ ನನಗೇನೋ. ಸೊ ಇದು 3 ಹಾಕಿದ್ದೀನಿ. ಸೊ ಇದನ್ನು ಆನ್ ಮಾಡೋದಿಲ್ಲಿ. ಕ್ಯಾಪು ಅಂತ ಏನು ಕ್ವಾಲಿಟಿ ಇಲ್ಲ, ಇದು ಪೂರ್ತನೂ ಇಲ್ಲ. ಸೊ ಇದು ಆನ್ ಮಾಡೋದಿಲ್ಲಿ. ಆನ್ ಮಾಡೋ ಸ್ವಿಚ್ ಕೊಟ್ಟಿಲ್ಲ. ಓ ಇಲ್ಲಿ ಯಾಕೋ ಇದು ವರ್ಕ್ ಆಗ್ತಾ ಇಲ್ಲ. ಸೊ ನನಗೇನೋ ಇದು ಅಟರ್ ಫ್ಲಾಪ್ ಆಯಿತು. ಇದು ಒಂದು ಫ್ಲಾಪ್ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು, ಇದು ನೋಡೋದಕ್ಕೆ ಹೀಗಿದೆ, ಕ್ವಾಲಿಟಿನೂ ಅಷ್ಟೇನು ಚೆನ್ನಾಗಿಲ್ಲ. ಸೊ ಇದು ಆನೂ ಆಗ್ತಾ ಇಲ್ಲ. ಸೊ ಫೈನಲಿ ಲಾಸ್ಟಲ್ಲಿ ಇದು ಒಂದು ನನಗೆ ತುಂಬಾ ಡಿಸಪಾಯಿಂಟ್ ಮಾಡ್ತು. ನಾನು ಇದ್ರ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋ ಯೂಸ್. ಸೊ ಫೈನಲಿ ನೀವು ನೋಡ್ತಾ ಇದ್ದೀರಾ, ಈ 10 ಐಟಮ್ಸ್ಗಳು ಕೇವಲ ನನಗೆ ಸಿಕ್ಕಿರೋದು 306 ರೂಪಾಯಿಗೆ. ನೀವು ನೋಡ್ತಾ ಇದ್ದೀರಾ, ಇಷ್ಟು ಐಟಮ್ಸ್ಗಳಲ್ಲಿ ನನಗೆ ಪರ್ಸ್ನಲಿ 5 ಐಟಮು ತುಂಬಾ ಖುಷಿ ಕೊಡಿಸ್ತು. ಆ 5 ಐಟಮ್ ಯಾವುದದು ಅಂದರೆ, ಈ ಬ್ರಷ್ ಒಂದು, ಹಾಗೆ ಈ ಸ್ಲೈಸ್ ಕಟರ್ ಒಂದು, ಹಾಗೆ ಈ ಮೊಬೈಲ್ ಹೋಲ್ಡರ್ ಆ್ಯಂಡ್ ಈ ದಿಂಬು. ಇಷ್ಟು ನನಗೆ ತುಂಬಾ ಖುಷಿಯಾಗಿರೋಂತಹ ಪ್ರಾಡಕ್ಟ್ಗಳು. ಸೊ ನೋಡಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.